ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಜೇನು ವ್ಯವಸಾಯ ಮಾಡುವಾಗ ಪೆಟ್ಟಿಗೆಯಲ್ಲಿರುವ ಜೇನು ಕುಟುಂಬ ಅದರಷ್ಟಕ್ಕೆ ಬೇಕಾಬಿಟ್ಟಿ ಪಾಲಾಗಬಾರದು. ಈಗ ಜೇನು ಕುಟುಂಬ ಪಾಲಾಗುವ ಸಮಯ. ಪೆಟ್ಟಿಗೆಯ ಬಾಗಿಲಿನಲ್ಲಿ ಸಂಜೆ ಹೊತ್ತು ಗಂಡು ನೊಣಗಳ ಹಾರಾಟದ ಸದ್ದು ಇರುತ್ತದೆ. ಪೆಟ್ಟಿಗೆಯ ಸಮೀಪ ಹೋದಾಗ ಕೆಲವೊಮ್ಮೆ ನೊಣಗಳು ಕಚ್ಚುವುದೂ ಇರುತ್ತದೆ. ಹಾಗೆಯೇ ಕೆಲಸಗಾರ ನೊಣಗಳು ಹೆಚ್ಚು ಹೆಚ್ಚು ಪರಾಗಗಳನ್ನು ತರುತ್ತಾ ಇರುತ್ತವೆ. ಇದು ಪೆಟ್ಟಿಗೆಯೊಳಗೆ ರಾಣಿ ತನ್ನ ದಾಯವಾದಿಯ ಮೊಟ್ಟೆ ಇಟ್ಟಿದೆ ಎಂದರ್ಥ. ಇದು ಪ್ರಕೃತಿಯ ಸಹಜ ಪ್ರಕ್ರಿಯೆ. ಪಾಲು ಆಗಲೇಬೇಕು, ಆದರೆ ನಿಯಮಿತವಾಗಿ ಪಾಲಾಗಬೇಕು. ಪಾಲನ್ನು ಸಾಕುವವರಾದ ನಾವು ಮಾಡಬೇಕು. ಆಗ ಎರಡೂ ಕುಟುಂಬಗಳು ಸದೃಢವಾಗಿರುತ್ತವೆ. ಅದರಷ್ಟಕ್ಕೆ ಪಾಲಾದರೆ ಅದನ್ನು ಮತ್ತೆ ಬೇರೆ ಪೆಟ್ಟಿಗೆಗೆ ಸೇರಿಸಬಹುದು. ಆದರೆ ಆ ಸಮಯದಲ್ಲಿ ನಾವು ಅಲ್ಲಿ ಇರಬೇಕು. ಅದು ತಮ್ಮ ಅನುಪಸ್ಥಿತಿಯಲ್ಲಿ ಪಾಲಾದರೆ ಕುಟುಂಬ ಒಂದು ನಷ್ಟವಾಗುತ್ತದೆ. ಅದಕ್ಕೆ ಸಂಸಾರ ಕೋಣೆಯ ಎರಿಯಿಂದ 3 ಎರಿಗಳನ್ನು ತೆಗೆದು ಹೊಸ ಪೆಟ್ಟಿಗೆಗೆ ವರ್ಗಾಯಿಸಿ ಮೂಲ ಪೆಟ್ಟಿಗೆಯಿಂದ ದೂರ ಇಡಬೇಕು. ಅದಕ್ಕೆ ಗೇಟು ಹಾಕಲೂಬಹುದು, ಹಾಕದೆಯೂ ಇರಬಹುದು. ಎರಿ ಇರುವ ಕಾರಣ ಅವು ಹಾರಿ ಹೋಗಲಾರವು. ತಮ್ಮ ಕುಟುಂಬಕ್ಕೆ ಬೇಕಾದ ಒಂದು ರಾಣಿಯನ್ನು ಉಳಿಸಿಕೊಂಡು ಉಳಿದುದನ್ನು ಅವುಗಳೇ ನಾಶ ಮಾಡುತ್ತವೆ. ಮೂಲ ಪೆಟ್ಟಿಗೆಯ ಎರಿಗಳಲ್ಲಿ ಮತ್ತೆ ರಾಣಿ ಮೊಟ್ಟೆ ಉಳಿದಿರುತ್ತದೆ. ರಾಣಿಯ ಮೊಟ್ಟೆ ಇಡುವಾಗ 16 ಮೊಟ್ಟೆಗಳನ್ನು ಇಡುತ್ತದೆ. ಈ ಮೊಟ್ಟೆಗಳು ಒಡೆದಂತೆ ಜೇನು ಕುಟುಂಬ ಪಾಲಾಗುತ್ತಾ ಇರುತ್ತದೆ. ಹೀಗೆ ಪಾಲಾದರೆ ಕುಟುಂಬ ದುರ್ಬಲವಾಗುತ್ತದೆ. ಜೇನು ಉತ್ಪತ್ತಿಯಾಗುವ ಕಾಲಾವಧಿಯಲ್ಲಿ ಸಾಕಷ್ಟು ನೊಣಗಳ ಸಂಖ್ಯೆ ಇಲ್ಲದೆ ಜೇನಿನ ಉತ್ಪಾದನೆ ಕಡಿಮೆಯಾಗುತ್ತದೆ. ಹೀಗಾಗದಂತೆ ತಡೆಯಲು ಎರಿಯ ತಳಭಾಗದಲ್ಲಿರುವ ರಾಣಿ ಮೊಟ್ಟೆಗಳಲ್ಲಿ 1-2 ಉಳಿಸಿಕೊಂಡು ಉಳಿದವುಗಳನ್ನು ತೆಗೆದು ನಾಶ ಮಾಡಬೇಕು. ಹಾಗೆಯೇ ಸಾಧ್ಯವಿದ್ದರೆ ಗಂಡು ನೊಣದ ಮೊಟ್ಟೆಗಳನ್ನು ತೆಗೆದು ಕುಟುಂಬ ಸದೃಢವಾಗುವಂತೆ ನೋಡಿಕೊಳ್ಳಬೇಕು. ಗಂಡು ನೊಣಗಳು ಕುಟುಂಬದಲ್ಲಿ ಸೋಮಾರಿ ನೊಣಗಳಾಗಿದ್ದು ಅವು ನಿಯಮಿತ ಪ್ರಮಾಣದಲ್ಲಿದ್ದರೆ ಮಾತ್ರ ಸಾಕು. ಜೇನು ಕುಟುಂಬ ಅನಿಯಮಿತವಾಗಿ ಪಾಲಾದರೆ ಮೂಲ ಕುಟುಂಬ ಬಡವಾಗುತ್ತದೆ. ಕೊನೆಗೆ ರಾಣಿಯೇ ಇಲ್ಲದೆ ಕುಟುಂಬ ಹಾಳಾಗುತ್ತದೆ. ಇಂತಹ ಕುಟುಂಬದ ಎರಿಗಳನ್ನು ಗಮನಿಸಿದರೆ ಮೊಟ್ಟೆ ಇಡುವ ಸ್ಥಳಾವಕಾಶದಲ್ಲಿ 1ರ ಬದಲು 2-3 ಸಂಖ್ಯೆಯ ಮೊಟ್ಟೆಗಳಿರುತ್ತದೆ. ಈ ವಿಚಾರ ತುಂಬ ಸರಳವಾದರೂ ಹೊಸಬರು ಇದನ್ನು ಅಗತ್ಯವಾಗಿ ತಿಳಿದಿರಲೇಬೇಕು. ಆತ್ಮೀಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.